ಯಾರಿಗೂ ಏನೂ ಆಗಿಲ್ಲ ಅನ್ಕೊಳ್ತೀವಿ. ಸ್ವಾಮೀಜಿ ಬೈಕ್ ಬಿಡ್ತಾವ್ರಲ್ಲ. మైలేజ్ 20-22, హైవేలో 30 ఇస్తుంది. సృజన్ రై. ఇది ಯಾವ್ದು ಅಪೋಸ್ ಸಾವು. ಸೊ ಇದು ರೋಡ್ ಕ್ಲೋಸ್ಡು. ಆಫ್ ರೋಡ್ ಗಿಫ್ ರೋಡ್ ಅಂದ್ಕೊಂಡು ಬಂದೆ ನಾನು. ನಮ್ಮ ಓನರ್ ಬೇರೆ ನಿಂತಿದ್ದಾರೆ, ಈಗ ಬಾಡಿಗೆ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವಿವಾಗ ಪುಟ್ಟಪರ್ತಿಯಿಂದ ಪೆನುಕೊಂಡ ಹೋಗುವಂಥ ಪ್ಲ್ಯಾನ್ ಇವತ್ತು. ಸೊ ಗಾಡಿನ ವಾರ್ಮಪ್ಪಿಗೆ ಅಂತ ಬಿಟ್ಟಿದ್ದೀವಿ. ಇಲ್ಲಿಂದ ಪೆನುಕೊಂಡ ಅಫ್ಕೋರ್ಸ್ ಎಲ್ಲ ಬೈಕರ್ಸ್ಗೂ ತುಂಬ ಎಕ್ಸೈಟ್ ಆಗುವಂಥ ಪ್ಲೇಸ್ ಬಂದು ಪೆನುಕೊಂಡ. ಅಲ್ಲಿರೋ ರೋಡ್ಗೋಸ್ಕರನೇ ಫೇಮಸ್ಸು, ಬೇರೆ ಏನು ಪ್ಲೇಸ್ ಇಲ್ಲ ಅಲ್ಲಿ. ಅಂದರೆ ಒಂದು ಸಣ್ಣದು ಫೋರ್ಟ್ ಇದೆ, ಬಟ್ ಜಾಸ್ತಿ ಈ ಥರ ಅಡ್ವೆಂಚರ್ ಬೈಕಲ್ಲಿ ಹಿಡ್ಕೊಂಡು ಬರೋಕ್ಕಿಂತನೂ ಸೂಪರ್ ಬೈಕ್ಗಳನ್ನ ಹಿಡ್ಕೊಂಡು ಜಾಸ್ತಿ ಬರ್ತಾರೆ. ರೋಡ್ ಕೂಡ ಹೈವೇ ಆಗಿರೋದ್ರಿಂದ, ಸ್ಟ್ರೈಟ್ ರೋಡ್ ಇರೋದ್ರಿಂದ, ಪ್ಲೇಸ್ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲರೂ ಅಲ್ಲಿಗೆ ವಿಸಿಟ್ ಮಾಡ್ತಾರೆ. ಸೊ ನಾವಿವಾಗ ಹೋಗ್ತಿರುವಂಥದ್ದು ಪೆನುಕೊಂಡ ಬೈಕರ್ಸ್ ಪ್ಯಾರಡೈಸ್ ಅಂತಲೇ ಫೇಮಸ್ ಇದೆ. ಅಲ್ಲಿ ಹೋಗಿ ನೋಡೋಣ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಪೆನುಕೊಂಡ ಅಂತ ಎಲ್ಲ ಬೈಕರ್ಸ್ ಹೇಳ್ತಾರೆ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಾ ಇರೋವಂಥದ್ದು ಪೆನುಕೊಂಡಕ್ಕೆ. ನೋಡೋಣ ಅಲ್ಲಿ ಹೋಗಿ ಏನಿದೆ ಏನು ಕಥೆ ಅಂತ. ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲ ಅಂತ ಇದ್ರೆ ಇಲ್ಲ ಅಂತಾನೆ ಹೇಳ್ತೀನಿ. ಲೆಟ್ಸ್ ಸಿ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ದೇರ್ ಇನ್ ಪೆನುಕೊಂಡ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಪುಟ್ಟಪರ್ತಿಯಿಂದ ಪೆನುಕೊಂಡ ಹೋಗೋ ರೋಡು. ಓಹ್ ನೈಸ್. ಇಲ್ಲಿ ಫುಲ್ಲು ಜೋಳ ಅಲ್ಲ, ಇದು ಮೇ ಬಿ ಜೋಳ ನನ್ನ ಪ್ರಕಾರ. ಎಲ್ಲ ಕಡೆನೂ ಗ್ರೀನರಿ ಇದೆ, ಫುಲ್ ಖಾಲಿ ಲ್ಯಾಂಡ್ಸ್. ಅಂದರೆ ಬರೀ ಈ ಥರ ಜೋಳನೇ ಮಾಡಿಕೊಂಡು ಬದುಕ್ತಾರೆ ಇಲ್ಲಿನ ಜನ. ಇಲ್ಲಿ ನನ್ನ ಪ್ರಕಾರ ಹೇಗಿದೆ ಅಂತ ಹೇಳಿದ್ರೆ, ಒಂದು ಸೈಡ್ ಫುಲ್ ಇವ್ರದ್ದೆಲ್ಲ ಪ್ರಾಪರ್ಟಿ ಇದೆ, ಅಂದರೆ ಮನೆಯೆಲ್ಲ ಇದೆ. ಇನ್ನೊಂದು ಕಡೆ ಫುಲ್ ಇವ್ರದ್ದು ತೋಟ ಗೀಟ ಏನಿದೆಯಲ್ಲೋ ಎಲ್ಲ ಈ ಕಡೆ ಒಂದು ಕಡೆ ಇದೆ. ಈ ಥರ ಮಾಡಿದ್ದಾರೆ. ಆವಾಗ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸ್ವಲ್ಪ ಕೇರ್ಫುಲ್ ಇರಬೇಕೇನಂತ ಹೇಳಿದ್ರೆ, ಅಕ್ಕಪಕ್ಕದಲ್ಲಿ ಏನಾದರೂ ಬಂದುಬಿಡ್ತದ ಅಂತ, ಆಡು ನಾಯಿ ಈ ಥರ ಏನಾದರೂ ದನಗಳು ಈ ಥರ ಜಾಸ್ತಿ ಸಾಕ್ತಾರೆ ಇಲ್ಲಿ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕಾಗತ್ತೆ. ಆ ಕಡೆ ಈ ಕಡೆ ಪಾಸ್ ಆಗಬೇಕಾದ್ರೆ ಎಲ್ಲ ಸ್ವಲ್ಪ ನೋಡಿಕೊಂಡು ಹೋಗ್ಬೇಕಾಗತ್ತೆ. ಟ್ರೈನ್ ಪಾಸ್ ಆಯಿತು ಆ ಕಡೆ, ಇದೆಲ್ಲ ಇದ್ದಾರೆ. ಈಗ ನೋಡಿ ನಮ್ಮ ಬೈಕ್ನೇ ನೋಡ್ತಾರೆ ಎಲ್ಲರೂ. ಸ್ವಾಮೀಜಿ ಬೈಕ್ ಬಿಡ್ತಾವ್ರಲ್ಲ. ಬೈಕ್ನೇ ನೋಡ್ತಾ ಇದ್ದಾರೆ. మైలేజ్ 20-22, హైవేలో 30 ఇస్తుంది. ఇది ఏది ఊరు? ఏంటి? వెంకటరెడ్డిపల్లి. ಸೃಜನ್ ರೈ, ಬೆಂಗಳೂರು. ಕನ್ನಡ ಬರುತ್ತಾ ನಿಮಗೆ? ಹೌದಾ, ನಿಮ್ಮದು ಕರ್ನಾಟಕನೇನಾ? ಎಲ್ಲಿ? ಮದ್ದಿಗೆರೆನಾ? ಎಲ್ಲಾಗುತ್ತದು? ತುಮಕೂರಾ? ಓಕೆ. ಪುಟ್ಟಪರ್ತಿ ಹೋಗಿ ಪೆನುಕೊಂಡ ಹೋಗ್ತಾ ಇದ್ದೀವಿ. ನಮ್ಮದು ಮಂಗಳೂರು ಆ್ಯಕ್ಚುಲಿ, ಬಟ್ ಬೆಂಗಳೂರಲ್ಲಿರೋದು ಸೆಟ್ಲಾಗಿ. ಸೊ ಖುಷಿ ಆಯಿತು. ಇಲ್ಲಿ ಆ್ಯಕ್ಚುಲಿ ಕರ್ನಾಟಕದವ್ರು ಸಿಕ್ಕಿದ್ರು, ತುಮಕೂರವ್ರಂತೆ ಅವರು. ಇದು ನೋಡಿ ಎತ್ತುಗಳೆಲ್ಲ ಹೆಂಗಿದೆ ಕಟ್ಟು ಮಸ್ತಾಗಿ. ಅಲ್ಲೊಬ್ರು ಸಿಕ್ಕಿದ್ರು, ಅವ್ರ ಮಗನೂ ಬೈಕ್ ಇದು ಸ್ವಲ್ಪ ಹುಚ್ಚಿದೆಯಂತೆ. ಅವರು ಕೂಡ ಟ್ರಯಂಫ್ ತೆಗ್ದಿದ್ರಂತೆ. 3-3.5 ಲಕ್ಷ ಅಂತ ಹೇಳಿದ್ರು. ಮೇ ಬಿ ಟ್ರಯಂಫ್ 400 ಆಗಿರ್ಬೋದು ಸ್ಪೀಡ್, ಅಥವಾ ಸ್ಕ್ರ್ಯಾಂಬ್ಲರ್ 3 ಲಕ್ಷ ಅಂತ ಹೇಳಿದ್ರೆ ಮೇ ಬಿ ಸ್ಪೀಡ್ ಆಗಿರ್ಬೋದು. ಸ್ಕ್ರ್ಯಾಂಬ್ಲರಿಗೆ ಸ್ವಲ್ಪ ಕಾಸ್ಟ್ಲಿ ಆಗೋದ್ರಿಂದ ಐ ಥಿಂಕ್ ಅವ್ರು ತೆಗ್ದಿರೋದು ಸ್ಪೀಡ್ ಆಗಿರ್ಬೋದು. ತಿಮ್ಮಪುರಂ ಅಂತ ಇದೆ, ಇದು ತಿಮ್ಮಪುರಂ ಅಂತ ಪ್ಲೇಸು. ಸೊ ನಾನು ಆ್ಯಕ್ಚುಲಿ ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಹೊರಗಡೆ ಬಂದಿರೋದು ಕರ್ನಾಟಕದಿಂದ. ಸೊ ಇದು ಆಂಧ್ರ ಪ್ರದೇಶು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಇಲ್ಲಿನ ಜನರೆಲ್ಲ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಫಾರ್ ದ ಫಸ್ಟ್ ಟೈಮ್ ನಾನು ಬಂದಿರೋದ್ರಿಂದ ನನಗೆ ಇದು ಹೊಸದು. ಬಟ್ ಇನ್ಮೇಲಿಂದ ನನಗೆ ತೆಲುಗು ಬರಲ್ಲ, ಆದರೂ ಐ ಕ್ಯಾನ್ ಮ್ಯಾನೇಜ್. ನನಗೆ ಅರ್ಥ ಆಗುತ್ತೆ ತೆಲುಗು, ಬಟ್ ತೆಲುಗು ಮಾತಾಡೋದಕ್ಕೆ ಅಷ್ಟು ಕರೆಕ್ಟಾಗಿ ಬರಲ್ಲ. ಫಸ್ಟ್ ಆಫ್ ಆಲ್ ಬರಲ್ಲ. ಕೆಲವೊಂದು ವರ್ಡ್ಸ್, ಕೆಲವೊಂದು ಸೆಂಟೆನ್ಸಸ್ ಬರುತ್ತೆ, ಬಟ್ ಅರ್ಥ ಕ್ಲೀನಾಗಿ ಆಗುತ್ತೆ ಏನು ಮಾತಾಡ್ತಾರೆ ಏನು ಅಂತ ಹೇಳಿ, ಮೂವೀಸ್ ಎಲ್ಲ ನೋಡೋದ್ರಿಂದ. ಸೊ
ಇಲ್ಲೆಲ್ಲ ತೆಲುಗುಲೇ ಮಾತಾಡ್ತಾರೆ, ಬಟ್ ಇವಾಗ ಸಿಕ್ಕಿರೋರಿಬ್ರು ಕರ್ನಾಟಕದವ್ರಂತೆ, ಕನ್ನಡದವ್ರೆ. ಸೊ ಕನ್ನಡ ಬರುತ್ತೆ ಅವರಿಗೆ. ಇಲ್ಲಿಂದ ಪೆನುಕೊಂಡಾಗೆ 8 ಕಿಲೋಮೀಟರ್ಸ್ ಇರೋದು, ಜಸ್ಟ್ 8 ಕಿಲೋಮೀಟರ್ಸ್. ಫುಲ್ ಟ್ಯಾಂಕ್. ಹಾಂ ಸರಿ, ಓಕೆ. ಹಾಂ, ಬ್ಯಾಂಗ್ಳೂರು. ನಿಮ್ದು ಇಲ್ಲೇ ಲೋಕಲಾ? ಇಲ್ಲಿಗೆ ಎಕ್ಸಾಕ್ಟ್ ಏನು ಹೆಸರು ಊರಿಗೆ? ಪೆನುಕೊಂಡ ಅಂತಾನೆ. ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಹಾಂ ಹಾಂ. ಇಲ್ಲಿ ಕನ್ನಡ ಮಾತಾಡ್ತಾರಾ ತೆಲುಗುನೇನಾ ಮೇಯ್ನ್? ಹಾಂ, ಓಕೆ ಓಕೆ. ಹಾಂ ಹಾಂ ಹಾಂ. ಮತ್ತು ನೀವು ಹೆಂಗೆ ಕಲ್ತಿರೋದು? ಹಾಂ, ಓಕೆ ಓಕೆ. ಸೊ ನಾವಿವಾಗ ಪೆನುಕೊಂಡ ಊರಲ್ಲೇ ಇದ್ದೀವಿ. ಈ ಊರ ಹೆಸರೇ ಪೆನುಕೊಂಡ ಅಂತೆ. ಇಲ್ಲಿ ರೈಟ್ ತಗೊಂಡು ನಾವು ರೈಟ್ ಸೈಡ್ ಹೋಗಬೇಕು ಮೇಲೆ. ಯಪ್ಪ, ಇದೇನು ಎಮ್ಮೆ! ಅದು ಎಮ್ಮೆ ನೋಡಿ, ಊಫ್, ಬೀಸ್ಟ್. ಬೆಂಗಳೂರಿಂದ ಇಲ್ಲಿಗೆ ಬರಬೇಕಾದ್ರೆ ರೋಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದಟ್ ಈಸ್ ಅ ಮೈನ್ ಅಡ್ವಾಂಟೇಜ್ ಫಾರ್ ಅ ಬೈಕರ್ಸ್. ರೋಡ್ಸ್ ಚೆನ್ನಾಗಿರೋದ್ರಿಂದ ಇಲ್ಲಿಗೆ ಬರ್ತಾರೆ ಜನರು. ಈ ರೋಡ್ ನೋಡಿ ಒಂದ್ಸತಿ ಮ್ಯಾಪಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನನಗೆ ಗೊತ್ತಿಲ್ಲ ಮ್ಯಾಪಲ್ಲಿ ಕಾಣಿಸುತ್ತೋ ಇಲ್ವೋ ಅಂತ. ರೋಡ್ಸ್ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ, ಸಖತ್ತಾಗಿದೆ. ಹಿಂಗೆ ಫುಲ್ ಕರ್ವ್ ಇದೆ, ಫುಲ್ ಕರ್ವ್ಸ್ ಇದೆ. ಸೊ ಇದಕ್ಕೋಸ್ಕರನೇ ಬೈಕರ್ಸ್ ಇಲ್ಲಿಗೆ ಬರೋವಂಥದ್ದು, ಮೇನ್ಲಿ ಫಾರ್ ದೀಸ್ ಕರ್ವ್ಸ್ ಆ್ಯಂಡ್ ಬ್ಯೂಟಿಫುಲ್ ರೋಡ್. ಇಲ್ಲಿಂದ ಸ್ಟಾರ್ಟು. ಓಹೋ, ಸಕ್ಕದಾಗ್ತಿದೆ ಮಾತ್ರ. ರೋಡ್ ನೋಡಿ, ರೋಡ್ ನೋಡಿದಾಗಲೇ ಹುಚ್ಚಿ ಹಿಡಿಯುತ್ತೆ ಇಲ್ಲಿ. ಅಯ್ಯೋ, ಇಲ್ಲಿ ನಾವು ಇಲ್ಲಿಗೆ ಬರೋದಾ ಬೇಡವಾ ಅಂತ ಪ್ಲ್ಯಾನಲ್ಲಿ ಇದ್ವಿ. ಲೈಕ್ ಪ್ಲ್ಯಾನ್ ಮಾಡೋದಾ ಬರೋದಾ ಬೇಡವಾ ಅಂತ ಥಿಂಕಿಂಗಲ್ಲಿದ್ವಿ. ಡೆಫಿನೆಟ್ಲಿ ಇದನ್ನು ನಾನು ಮಿಸ್ ಮಾಡ್ತಾ ಇದ್ದೆ ಇಲ್ಲಿಗೆಲ್ಲಾದರೂ ಬರದೇ ಇರ್ತಾ ಇದ್ರೆ. ಸೂಪರ್ ಆಗಿದೆ. ನೋಡಿ, ಬೈಕರ್ಸೇ ಇದ್ದಾರೆ ಇಲ್ಲಿ. ರೀಲ್ಸ್ಗಳಲ್ಲಿ ಬರೋಂಥ ಪ್ಲೇಸೇ ಅದು. ಕಾರೆಲ್ಲ ಇಲ್ಲಿದೆ ನೋಡಿ, ಬೈಕರ್ಸ್ ಎಲ್ಲ ಅಲ್ಲಿ ನಿಲ್ಸಿದ್ದಾರೆ. ಒಳ್ಳೆ ಇತ್ತು ಬ್ರೋ, ಎಂತ ಹೇಳ್ತಿ? ನಂಗೆ ಖುಷಿ ಆಯಿತು. ಬೈಕ್ನಲ್ಲಿ ರಸ್ತೆಗಳ ಮೇಲೆ ಹೋಗ್ತಿದ್ದಾಗ ಪ್ರತಿಯೊಂದು ತಿರುವು ಕೂಡ ಒಂದು ಹೊಸ ಅನುಭವವನ್ನು ಕೊಡುತ್ತಿತ್ತು. ಸುತ್ತಲೂ ಇರುವ ಹಸುರಿನ ಪ್ರಕೃತಿ ಮತ್ತು ಬೆಟ್ಟದ ಮಧ್ಯೆ ಹೋಗುವಂತಹ ರಸ್ತೆಗಳು ತುಂಬ ಸುಂದರವಾಗಿತ್ತು. ಬೆಟ್ಟದ ಮೇಲೆ ನಿಂತಿರುವ ಈ ಕೋಟೆ ಅನೇಕ ವರ್ಷದ ಹಿಂದಿನದು. ಇದನ್ನು ನೋಡಿದರೆ ಕಾಲವೇ ಹಿಂದೆ ಹೋದಂತೆ ಅನ್ನಿಸ್ತಾ ಇತ್ತು. ಪೆನುಕೊಂಡದ ರಸ್ತೆಗಳೆಂದರೆ ಒಂದೊಂದು ತಿರುವು ಕೂಡ ಒಂದೊಂದು ರೀತಿಯ ಅನುಭವ. ಮುಂದೆ ಏನು ದೃಶ್ಯ ಬರುತ್ತೋ ಅನ್ನೋ ಕುತೂಹಲ ಪ್ರತಿ ತಿರುವಿನಲ್ಲೂ ಇರುತ್ತಿತ್ತು. ಕೆಲವು ಕಡೆ ರಸ್ತೆ ಖಾಲಿಯಾಗಿ ಸುತ್ತಲೂ ನಿಶ್ಶಬ್ದ ಮತ್ತು ಹಸಿರು ಮಾತ್ರ ಕಾಣಿಸ್ತಾ ಇತ್ತು. ಸೊ ಇವಾಗ ಏನು ಪ್ಲ್ಯಾನ್ ಅಂತ ಹೇಳಿದರೆ, ಇಲ್ಲೇ ಒಂದು ಆಫ್ ರೋಡ್ ಥರ ಕಾಣಿಸ್ತಾ ಇದೆ. ಸೊ ನಾನು ಹೋಗ್ತೀನಿ, ಇಲ್ಲೇ ಇದ್ದಾನೆ, ಅವನಿಗೆ ಬೇಡ ಅಂತೆ ಬರೋದು. ಈಸ್ ನಾಟ್ ರೆಡಿ ಫಾರ್ ದ ಆಫ್ ರೋಡ್. ಸೊ ನನಗೆ ಈ ರೋಡಲ್ಲಿ ಒಂದ್ಸತಿ ಟ್ರೈ ಮಾಡೋಣ ಹೋಗಿ ಅಂತ
ಅನ್ನಿಸ್ತಾ ಇದೆ. ಸೊ ಇದು ರೋಡ್ ಕ್ಲೋಸ್ಡು. ಆಫ್ ರೋಡ್ ಗಿಫ್ ರೋಡ್ ಅಂದ್ಕೊಂಡು ಬಂದೆ ನಾನು. ಬರೀ 50 ಮೀಟ್ರ್ ಆಫ್ ರೋಡ್ ಇದೆ ಅಷ್ಟೇ. ಅದ್ರ ಕೆಳಗಡೆ ಇಟ್ ಇಸ್ ನಾಟ್ ಆಫ್ ರೋಡ್. ಬ್ರೋ ಅಲ್ಲೊಂದು ಗಾಡಿ ಉಂಟು ಬ್ರೋ. ಬಂದು ಕೆಳಗಡೆ ಹೋಗಿ ಕೆಳಗಡೆ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಆಮೇಲೆ ನಂತರ ಬೆಂಗಳೂರಿಗೆ ಡೈರೆಕ್ಟಾಗಿ. ಸೊ ಇದು ನೋಡಿ ಫುಲ್ಲು ಕಂಪ್ಲೀಟಾಗಿ ಹಾರ್ಲೆ ಗ್ಯಾಂಗ್. ಆಲ್ಮೋಸ್ಟ್ 3, 4, 5, 6, 7, 8 ಗಾಡಿಗಳಿದೆ. ಎಲ್ಲದು ಕೂಡ ಹಾರ್ಲೆ ಡೇವಿಡ್ಸನ್. ಅದರ ಕೆಳಗಡೆ ಯಾವುದಾದ್ರೂ ಪ್ಲೇಸ್ ಇದೆಯಾ ಅಂತ ಈಗ ಹುಡುಕಿ ಅಲ್ಲಿ ಗಾಡಿ ನಿಲ್ಲಿಸ್ತೀವಿ. ಅಲ್ಲಿ ಫೋಟೋ ತೆಗೆದು ಆಮೇಲೆ ಇಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್. ಇದು ಯಾವ್ದು ಅಪೋಸ್ ಸಾವು? ನಮ್ಮ ಜೊತೆ ಬ್ರೋ ಇದ್ದಾರೆ. ಬ್ರೋ ಪ್ಲೇಸ್ ಗುಡ್ ಫಾರ್ ಬೈಕರ್ಸ್. ಅಷ್ಟು ಹೇಳಿಕ್ಕೆ ನಾನು ಈಗ ಕ್ಯಾಮರಾ ಆನ್ ಮಾಡಬೇಕಿತ್ತ? ಏನು ಬ್ರೋ, ಹೇಗಿದೆ ಪ್ಲೇಸ್ ಇದು ಪೆನುಕೊಂಡ ಅಂತ ಹೇಳ್ತೀವಿ? ಪೆನುಕೊಂಡ ಸನ್ರೈಸ್ ಪಾಯಿಂಟ್ ಟೈಮಲ್ಲಿ ಬರಬೇಕು. ನಾವು ಹತ್ರ ಲೇಟ್. ನಾವು ಸ್ವಲ್ಪ ಲೇಟ್ ಆಯಿತು ಬಂದದ್ದು. ಯಾಕೆ? ಪುಟ್ಟಪರ್ತಿಯಲ್ಲಿದ್ವಿ, ಅಲ್ಲಿಂದ ಇವನು ಎದ್ದದ್ದು ಲೇಟು. ನಾನು ಎದ್ದದ್ದು ಲೇಟ್ ಅಲ್ಲ, ಇವ ಎದ್ದದ್ದು ಲೇಟ್. ಸೊ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಸನ್ರೈಸ್ ಆಗಿತ್ತು. ಸನ್ರೈಸ್ ಪಾಯಿಂಟಲ್ಲಿ ಸನ್ರೈಸ್ ಟೈಮಿಗೆ ಬಂದಿದ್ರೆ ಅಟ್ಲೀಸ್ಟ್ ವಿ ಕುಡ್ ಹ್ಯಾವ್ ಫೆಲ್ಟ್ ದ ಫಾಗ್ ಆ್ಯಂಡ್ ಸಮ್ ಸನ್ರೈಸ್ ವ್ಯೂ. ಅದು ಬಿಟ್ಟರೆ ಕಾರಲ್ಲಿ ಬಂದರೆ ಅಷ್ಟು ಮಜಾ ಇರಲ್ಲ ಅನ್ಕೋತೀನಿ. ಬೈಕಲ್ಲಿ ಇಟ್ ಈಸ್ ಎ ಗುಡ್ ರೋಡ್ ಕಂಡೀಷನ್ ಒಳ್ಳೆದಿರುತ್ತೆ ಆ್ಯಂಡ್ ಗುಡ್ ಪ್ಲೇಸ್ ಟು ಎಕ್ಸ್ಪ್ಲೋರ್. ನಾವು ಬಂದಿದ್ದ ಟೈಮ್ ಸ್ವಲ್ಪ ಲೇಟ್ ಆಯಿತು. ಸೊ ನೀವು ಯಾರಾದರೂ ಪೆನುಕೊಂಡ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇಷ್ಟು ಲೇಟ್ ಬರಬೇಡಿ. ನಮಗೆ ಬೇರೆ ಪ್ಲ್ಯಾನ್ಸ್ ಇದ್ದಿದ್ದರಿಂದ ನಮಗೆ ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ನೀವು ಇಲ್ಲಿಗೆ ಏನಾದರೂ ಬರ್ತೀರಾ, ಪೆನುಕೊಂಡಾಗ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಸ್ವಲ್ಪ ಬೇಗ ಬನ್ನಿ. ಅಂದರೆ ಸನ್ರೈಸಿಗೆಲ್ಲ ಬೆಸ್ಟ್ ವ್ಯೂ. ಸನ್ರೈಸ್ ಅಥವಾ ಸನ್ಸೆಟ್ಟಿಗೆ ನೀವೇನಾದರೂ ಬಂದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಪ್ರಿಫರೇಬ್ಲಿ ಕಮ್ ಥ್ರೂ ಅ ಬೈಕ್, ನಾಟ್ ಥ್ರೂ ಅ ಕಾರ್ ಆರ್ ಸಮಥಿಂಗ್ ಎಲ್ಸ್. ಸೊ ಬೈಕಲ್ಲೇ ಬನ್ನಿ. ಬೈಕಲ್ಲಿ ಈ ರೋಡಲ್ಲಿ ಸಿಗೋವಂಥ ಮಜಾ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ದಟ್ ಈಸ್ ವಾಟ್ ಐ ಫೆಲ್ಟ್. ಇಲ್ಲೊಬ್ಬ ಹುಡುಗ ನನ್ನನ್ನೇ ಆವಾಗಿಂದ ಕದ್ದು ಕದ್ದು ನೋಡ್ತಾವನೆ. ವೆರಿ 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 ಕ್ಲೀನ್ ರೋಡ್ಸ್. ಡೆಫಿನೆಟ್ಲಿ ಇಲ್ಲೆಲ್ಲ ಟೋಲ್ ಪೇ ಮಾಡೋದಕ್ಕೂ ಬೇಜಾರಾಗಲ್ಲ ಇಂಥ ರೋಡ್ಗಳಿದ್ರೆ. ನಮ್ಮ ಕಡೆ ಕಿತ್ತೋಗಿರೋ ರೋಡ್ಗೂ ಟೋಲ್ ಇಸ್ಕೋತಾರೆ, ನಾಚಿಕೆ ಇಲ್ದೇ ಇರೋರು. ಬ್ಯೂಟಿಫುಲ್ ರೋಡ್ಸ್. ಬೈಕರ್ಸ್ ಎಲ್ಲ ಈ ರೋಡಲ್ಲಿ ಇದಕ್ಕೇ ಹೋಗೋದು. ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ರೋಡ್ಸ್. ಯಾರಿಗೂ ಏನೂ ಆಗಿಲ್ಲ ಅನ್ಕೊಳ್ತೀವಿ. ಸೊ ಇಲ್ಲಿಂದ ನನ್ನ ರೂಮಿಗೆ ಇರೋವಂಥದ್ದು 15.4 ಕಿಲೋಮೀಟರ್ಸ್. 15 ಕಿಲೋಮೀಟರ್ಸು ಇಲ್ಲಿವರೆಗೂ ಬಂದಿರೋ 150 ಕಿಲೋಮೀಟ್ರಿಗೆ ಸಮ ಬೆಂಗಳೂರಲ್ಲಿ ಓಡಿಸೋದು ಅಂತ ಹೇಳಿದ್ರೆ. ಯಪ್ಪ, ಫೈನಲಿ ಐ ರೀಚ್ಡ್ ಮೈ ಹೋಮ್. ಅಪ್ಪ, ನಮ್ಮ ಓನರ್ ಬೇರೆ ನಿಂತಿದ್ದಾರೆ, ಈಗ ಬಾಡಿಗೆ ಹೇಳ್ತಾರೆ.